ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಆಯಿತು ಮಲ್ಲಪ್ಪ ಶುದ್ಧವರ. ಆತ್ಮೀಯರ ಅಧಿವೇಶನ, ಬೆಳಗಾವಿ ಅಧಿವೇಶನ ಇವತ್ತು ಆರಂಭ. ನಿಜವಾಗಿಯೂ ಇದು ಸತ್ವ ಪರೀಕ್ಷೆ ಎರಡೂ ಪಕ್ಷಗಳಿಗೆ, ವಿರೋಧ ಮತ್ತು ಆಡಳಿತಾರೂಢ ಪಕ್ಷಕ್ಕೆ. ಅದರ ದುರ್ದೈವದಿಂದ ಏನಪ್ಪ ಅಂದರೆ ಎರಡೂ ಪಕ್ಷಗಳಲ್ಲಿ ಆಂತರಿಕ ಯುದ್ಧಗಳು. ಕಾಂಗ್ರೆಸ್ನಲ್ಲಿ ಸೀಟಿಗಾಗಿ, ಮುಖ್ಯಮಂತ್ರಿ ಚೇರಿಗಾಗಿ, ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷ ನಾಯಕಿಗಾಗಿ, ರಾಜ್ಯಾಧ್ಯಕ್ಷರಾಗಿ ಅಲ್ಲೂ ತಿಕ್ಕಾಟಗಳು. ನಾಯಕ. ಇದು ನಿಜವಾಗಿಯೂ ಈ ಪ್ರಜಾಪ್ರಭುತ್ವ ದುರಂತ ಅಂತ ಹೇಳಬೇಕಾಗ್ಯದ. ಇಲ್ಲೇ ಯೋಗ್ಯರು, ಪ್ರಾಮಾಣಿಕರು, ಜನಸೇವೆ ಮಾಡುವಂಥ ಕನಸುಗಳನ್ನು ಉಳ್ಳಂಥವರು, ಅದಕ್ಕೆ ಹೋರಾಟ ಮಾಡುವಂಥವರು, ಒಂದು ಒಳ್ಳೆಯ ಚರ್ಚೆಗಳನ್ನು ಮಾಡುವಂಥವ್ರು, ಒಂದು ವಿಷಯದ ಮೇಲೆ ಆಳ್ಕೆಳೆದ ಚರ್ಚೆ ಮಾಡಿ ವಿಷಯಕ್ಕೆ ಜನರಿಗೆ ಪರಿಹಾರ ನೀಡುವಂಥದ್ದು, ಇವೆಲ್ಲ ನಡಿಬೇಕಾಗ್ತದೆ. ದುರಂತ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ವಿಧಾನಸಭೆಯಲ್ಲಿ, ನಮ್ಮ ಪಾರ್ಲಿಮೆಂಟಲ್ಲಿ ಎರಡು ವಿಶೇಷವಾಗಿ ಇವತ್ತೆಲ್ಲ ಜಗಳದ ರೂಪಗಳು. ಪ್ರೊಟೆಸ್ಟ್ ಮಾಡೋದು, ಹೊರಗೆ ಹೋಗೋದು, ಧಿಕ್ಕಾರ ಹಾಕೋದು, ಕೂಗೋದು, ಮತ್ತು ಅವರಿಲ್ಲದಾಗಿ ಈ ಮಸೂದೆಗಳನ್ನು ಪಾಸ್ ಮಾಡಿಕೊಳ್ಳೋದು ಆಡಳಿತಾರೂಢ ಪಕ್ಷದ ಕೆಲಸ. ದಿಶಾಬಲು ಮಾಡುವಂಥದ್ದು, ಮೇನ್ ಸಮಸ್ಯೆಗಳನ್ನ ಚರ್ಚೆ ಮಾಡದೆ ಹೋಗುವಂಥದ್ದು. ಇಲ್ಲಿ ವಿಧಾನಸಭಾದರೂ ಅದರ ಪರಿಸ್ಥಿತಿ ಅದ. ಇವತ್ತು ರೈತರಿಗೆ ನಿಜವಾಗಿಯೂ ಬೇಕಾಗಿದ್ದು ಬೆಂಬಲ ಬೆಲೆ ಅಷ್ಟೇ ಅಲ್ಲ, ಅವರಿಗೆ ಅವರು ಮಾರ್ಕೆಟ್ ರೇಟ್ ಏನದ ಅದು ಸಿಗುವಂಥದ್ದು ಆಗಬೇಕಾಗಿದೆ. ರೈತರಿಗೆ ತಮಗೆ ತಾವು ಮಾರುವಂಥ ಶಕ್ತಿ ಮಾಡಿಕೊಡ್ಬೇಕಾಗಿದೆ. ಅದು ಭಾಳ ಮಹತ್ವದ. ಅದ್ರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಕುರ್ಚಿ ಉಳಿಸ್ಕೊಳ್ಳೋದು ಹೆಚ್ಚಾಗಿದೆ. ಸಿದ್ದರಾಮಯ್ಯ ತನ್ನ ಕುರ್ಚಿ ಉಳಿಸ್ಕೊಳ್ಳೋಂಥದ್ದು, ಅದೇ ಕಾಲಕ್ಕೆ ಆ ಕುರ್ಚಿಗಾಗಿ ಸತೀಶ್ ಅವರು ಜೊತೆಗೆ ನಮ್ಮ ಡಿ ಕೆ ಶಿ ಅವರು ಬೆನ್ನು ಹತ್ತಿರುವಂಥದ್ದು, ನಾನು ಅವರಂತ ನಾನು ನೀನು ಅತ್ಯಂತ ನೋವಿನ ವಿಷಯ. ಇವೆಲ್ಲ ಆಗಬಾರ್ದಾಗಿತ್ತು. ಯಾಕೆಂದ್ರೆ ಇಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ, ದೇಶದಲ್ಲಿ. ಆನಂತರ ಮಾತಾಡುವಂಥದ್ದು, ಆದರೂ ಮಾತಾಡುವಂಥದ್ದು ಆ ಮಾತು ಬೇರೆ. ಈ ವಿಧಾನಸಭೆಗೆ ಸಂಬಂಧಿಸಿದಂಗೆ ನಾವು ಇವತ್ತು ವಿಚಾರ